ವಾಯುಪುತ್ರನ ಗರ್ಜನೆ ಈತನ ಕೋಪಕ್ಕೆ ಹತ್ತಿ ಉರಿಯಿತು ಲಂಕ ರಾಮನಾಮವೇ ಇವನಿಗೆ ಯುದ್ಧದ ಶಂಖ. ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಕುಮಾರ್. ಇವತ್ತು ನಾನು ಬಂದಿದ್ದೀನಿ ಜಾಲ್ಮಂಗ್ಲ. ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ನನಗೆ ಗೈಡ್ ಮಾಡಕ್ಕೆ ಬಂದಿರೋದು ಅಶೋಕ್ ಕುಮಾರ್. ಅಣ್ಣ ಕನ್ನಡಕ್ಕೆ ಹಾಕೊಂಡು ಸ್ಟೈಲಾಗಿ ಗಾಡಿ ಸ್ಟಾರ್ಟ್ ಮಾಡಿ ಗಾಡಿ ಹಚ್ಚೇಬಿಟ್ಟು, ಏನಪ್ಪ ಈ ಹುಡುಗ ರೊಟ್ಟೆ ಎತ್ಕೊಂಡು ಹೋಗ್ತಾವನಿ, ಇವನಿಗೇನು ಬಂದಿರೋದು ಅಂದ್ಕೊಂಡಿದ್ದೀರಾ? ಬನ್ನಿ ಒಂಚೂರು ಮಾಹಿತಿ ಕೊಡ್ತೀನಿ. ಇಲ್ಲಿ ಏನೋ ರಹಸ್ಯ ಇದೆ, ಏನೋ ತಿಳ್ಕೊಳ್ಳೇಬೇಕು ಅಂತ ಹಠ ಮಾಡಿ ಅಣ್ಣನಿಗೆ ಒಂದು ತಿಂಗಳಿಂದ ಹಿಂಸೆ ಮಾಡಿ ಹೋಗೋಣ ಮತ್ತು ಹಿಂಸೆ ಮಾಡಿ ಕರ್ಕೊಂಬಂದೆ. ಆದರೂ ರೋಡು ಅಷ್ಟೊಂದು ಚೆನ್ನಾಗಿಲ್ಲ, ಹಳ್ಳೆ ದಿಣ್ಣೆ ಜಾಸ್ತಿ ಇದೆ, ವಯಸ್ಸಾದವ್ರಿಗೆ ಅಷ್ಟೊಂದು ಸೇಫ್ ಅಲ್ಲ ಈ ಜಾಗ ಅನಿಸುತ್ತೆ. ಹಂಗೋ ಹಿಂಗೋ ಅಣ್ಣ ನನ್ನನ್ನು ಕರ್ಕೊಂಬಂದು ಕೊನೆಗೂ ಕರ್ಕೊಂಬಂದರು. ಹಾಯ್ ಬನ್ನಿ ಫ್ರೆಂಡ್ಸ್, ನಾನು ನಿಮ್ಮ ಅಶೋಕ್. ಜಾಲ್ಮಂಗ್ಲ ಲಕ್ಷ್ಮೀನಾರಾಯಣಪುರದ ನಮ್ಮ ನಾರಾಯಣ ಸ್ವಾಮಿ ಬೆಟ್ಟನ ಇವತ್ತು ತೋರಿಸ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಏನು ಅಂತ, ಡೀಟೇಲಾಗಿ ಮಾತಾಡ್ಕೊಂಡು ಹೋಗೋಣ. ಹತ್ತೋದಕ್ಕೆ ಶುರು ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ನಮ್ಮ ಚಿಕ್ಕ ವಯಸ್ಸಿಂದನೂ ಹತ್ತಿ ಅಭ್ಯಾಸ. ಸೊ ಸ್ಕೂಲ್ ಡೇಸಿಂದನೂ ಹತ್ತಿದ್ದೀವಿ. ಈಗೆಲ್ಲ ಫ್ರೆಂಡ್ಸ್ಗಳು ಹತ್ತುತ್ತಾ ಇದ್ವಿ. ವೀಕೆಂಡಲ್ಲೆಲ್ಲ ಬಂದು ಎಂಜಾಯ್ ಮಾಡ್ತಾಯಿದ್ವಿ. ಇವಾಗ ಸಿಟಿಗಳಲ್ಲಿ ಸ್ಟೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ನಾವು ಬರ್ತಾ ಇರೋವಂಥದ್ದು. ಆದರೆ ಪ್ರತಿ ಶ್ರಾವಣದಲ್ಲಿ ಎಲ್ಲ ಸ್ನೇಹಿತರುಗಳಿರ್ಬೋದು ಮತ್ತು ಬಂಧು ಬಳಗ ಟೋಟಲಾಗಿ ಎಲ್ಲರೂ ಕೂಡ ಈ ಒಂದು ಬೆಟ್ಟನ ಹತ್ತುತ್ತಾ ಇರ್ತೀವಿ. ಹತ್ತೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಬೇಕಾಗಿರೋ ಸಿಂಪಲ್ಲು ಸ್ನ್ಯಾಕ್ಸ್ನ ತೊಗೊಂಡು ಬಂದು ಕುತ್ಕೊಂಡು ನೀರು ಕುಡಿದು ನೇಚರ್ನ ಎಂಜಾಯ್ ಮಾಡ್ತಾಯಿದ್ರೆ ಅದ್ರ ಮುಂದೆ ಇನ್ನೇನು ಅಲ್ಲ ಅನ್ಸುತ್ತೆ. ನಾನು ಯಾಕೆ ಈ ಥರ ರೊಟ್ಟಿ ಹಿಡ್ಕೊಳ್ತೀನಿ ಅಂದ್ಕೊಂಡಿದ್ದೀರಾ? ನಮ್ಮ ಮನೆಯಾಗ ಟೀ ಕಾಯಿಸ್ಕೊಡ್ತೀನಿ ಅಂತಂದ್ರು. ಟೀ ಅಂದರೆ ಯಾವ ಥರ ಟೀ? ಸ್ಪೆಷಲ್ ಟೀ. ಮ್ಯಾಳಗಡೆ ಬೇರೆ ಬಟ್ಟೆ ಕರ್ಕೊಂಡು ಟೀ ಕಾಯಿಸ್ಕೊಡ್ತೀನಿ ಅಂತ ಹೇಳೋರೆ. ಬನ್ನಿ. ಫ್ರೆಂಡ್ಸ್, ಈಗ ನೀವು ನೋಡಿದ್ರಲ್ಲ, ನಾವು ಈ ಕಡೆಯಿಂದ ಬಂದಿದ್ದು. ಇದು ಬೈಕು ಕಾರಲ್ಲಿ ಬಂದು ಹತ್ತುವಂಥ ಮೆಟ್ಲು. ಮುಂಚೆ ಯಾವುದು ಫೆಸಿಲಿಟೀಸ್ ಇರಲಿಲ್ಲ. ಜಾಲ್ಮಂಗ್ಲ ಕೆರೆ ಇದೆಯಲ್ಲ, ಆ ಕೆರೆ ಪಕ್ಕದಲ್ಲಿ ಹತ್ತು ಬರಬೇಕಿತ್ತು. ಬರೋ ದಾರಿನೇ ಇದು ಹಳೇ ದಾರಿ. ಇದು ಫುಲ್ ಎಕ್ಸ್ಪೀರಿಯೆನ್ಸ್ ಕೊಡುವಂಥದ್ದು, ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸು. ಮುಂದೊಂದು ದಿನ ಇದಲ್ಲದೆ ಅದನ್ನು ತೋರಿಸ್ತೀವಿ. ಸೊ ಇದು ಈಸಿ ಎಕ್ಸ್ಪೀರಿಯೆನ್ಸು. ಮೆಟ್ಲತ್ತು ಬಂದುಬಿಡ್ತೀವಿ, ಗಾಡೀಲಿ ಬರ್ತೀವಿ, ಬೈಕಲ್ಲಿ ಬರ್ತೀವಿ. ಇಲ್ಲಿ ಬರೋದು ಇದೆಯಲ್ಲ, ಫುಲ್ ಹತ್ತಬೇಕು. ಮೆಟ್ಲುಗಳು ಅಳ್ಳಾಡ್ತವೆ. ಆ ಥರ ಇರುವಂಥ ಒಂದು ಜಾಗ, ಚಿಕ್ಕ ಜಾಗ, ಒಬ್ಬರು ಇಬ್ಬರು ಹೋಗೋವಂಥ ಜಾಗ. ಕರಡಿ ಗುಹೆ ಇದೆ, ಇದೆಲ್ಲವೂ ಇದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹತ್ತುತ್ತಾ ಮುಂದೊಂದು ದಿನ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಕೊನೆಗೂ ದೇವಸ್ಥಾನ ಹತ್ರ ಬಂದೇ ಬಿಟ್ಟು, ಅದೇ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅಶೋಕ್ ಅವರೇ, ನಂಗೆ ಏನು ಟೀ ಕಾಯಿಸ್ಕೊಡ್ತೀರಾ? ಇವತ್ತು ಸ್ಪೆಷಲ್ ಟೀ ಇದೆ ನನ್ನ ಕಡೆಯಿಂದ, ಅದ್ಭುತವಾಗಿ ಮಾಡ್ಕೊಡ್ತಾ ಇದ್ದೀನಿ. ಪುದೀನ ಶುಂಠಿ ಹಾಕಿರುವಂಥ ಒಳ್ಳೆ ಟೀ, ಮಸ್ತ್ ಇರುತ್ತೆ. ಈ ನೇಚರ್ಗೆ ಅದನ್ನು ಕುಡಿದ್ರೆ ಫುಲ್ ಫಿದಾ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಇರೋವಂಥದ್ದೇ ನಮ್ಮ ಊರಿನ ಬೆಟ್ಟ. ಇಲ್ಲಿ ಸೋಲಾರ್ ಸಿಸ್ಟಮ್ ಕೂಡ ಇದೆ, ಲೈಟ್ ಆನ್ ಆಗುತ್ತೆ. ಹಾಗೆ ನೋಡಿ, ದೇವಸ್ಥಾನ ಇದೆ, ಗಣಗಳು, ಮರಗಳಿದೆ. ತುಂಬ ಚೆನ್ನಾಗಿ ಅದ್ಭುತವಾಗಿದೆ. ಇದೇ ಸ್ವರ್ಗ, ಇದೇ ಇರೋದು ಪ್ರಪಂಚದಲ್ಲಿ, ಬೇರೆ ಏನಿಲ್ಲ. ನೇಚರ್ ಮುಂದೆ ಎಲ್ಲ ನಿಲ್ಲು. ನೋಡೋಣ ಹಾಗೆ ಹೇಗಿದೆ ಅಂತ ಒಂದು ವ್ಯೂ. ನೋಡಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ನನ್ನ ಬ್ಯಾಕ್ಗ್ರೌಂಡಲ್ಲಿರೋದು ಅದೇ ನಮ್ಮೂರು ಜಾಲ್ಮಂಗ್ಲ. ನಮಸ್ಕಾರ ಸ್ನೇಹಿತರೆ, ಬನ್ನಿ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀರಾ. ಸೊ ನಾರಾಯಣ ಸ್ವಾಮಿ ಬಗ್ಗೆ ಕೆಲವೊಂದು ನನಗೆ ಗೊತ್ತಿರುವಂಥ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಕುಳಿತುಕೊಂಡು ಮಾತಾಡೋಣ ಹೇಗೆ ಏನಿರ್ತ. ಒಳಗೆ ಹೆಂಗಿದೆ ಬಾ? ಇದೇ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ಜಯ ವಿಜಯರು ಇರುವಂಥದ್ದು. ಸೊ ವರ್ಷದಲ್ಲಿ ಶ್ರಾವಣದಲ್ಲಿ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಹಬ್ಬ ನಡೆಯುತ್ತೆ. ಅದರದ್ದು ವೀಡಿಯೋ ಕ್ಲಿಪ್ಸ್ನೂ ಕೂಡ ನಾವು ಒಂದಷ್ಟು ಹಾಕಿರ್ತೀವಿ, ನೋಡ್ಕೊಳ್ಳಿ. ಕೆಳಗಡೆಯಿಂದ ದೇವ್ರನ್ನ ತೊಗೊಂಡು ಬಂದು ಇಲ್ಲೆಲ್ಲ ಮೆರವಣಿಗೆ ಮಾಡಿ
ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಅದನ್ನು ಮಾಡಿಕೊಂಡು ಪೂಜೆ ವ್ಯವಸ್ಥೆ ಎಲ್ಲ ಇರುತ್ತೆ. ಒಂದು ಭಕ್ತಿ ನಂಬಿಕೆಯಿಂದ ಇಲ್ಲಿ ನಾವೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇರೋವಂಥದ್ದು. ನಮ್ಮ ಭಕ್ತಾದಿಗಳು ಬಂದಾಗ ಉಳ್ಕೊಂಡು ಇಲ್ಲಿ ಅಡುಗೆ ಮಾಡಲಿಕ್ಕೆ ಅಂತೇಳಿ ಒಂದು ಕಿಚನ್ ವ್ಯವಸ್ಥೆ, ಅವರೇ ಸ್ಟವ್ ತೊಗೊಬರ್ಬೇಕು, ಅವರಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಗ್ಯಾಸ್ ಸಿಲಿಂಡರ್ ಎಲ್ಲ ತೊಗೊಬಂದು ಅಡುಗೆ ಮಾಡ್ಕೊಂಡು ಹೋಗ್ಬೋದು. ವೆಜ್ಜು ನಾನ್ ವೆಜ್ ಎರಡೂ ಕೂಡ ಮಾಡೋವಂಥದ್ದು ಮಾಡ್ಬೋದು. ಇದೊಂದಿದೆ, ಇನ್ನೊಂದು ತೋರಿಸ್ತೀನಿ ಬನ್ನಿ. ಈ ಕಡೆ ಒಂದಿದೆ. ಆದರೆ ಮುಖ್ಯವಾಗಿ ಯಾರೂ ಗಲೀಜು ಮಾಡಬಾರ್ದು. ಏನು ಯೂಸ್ ಮಾಡ್ಕೋತೀರಾ ಯೂಸ್ ಮಾಡ್ಕೊಳ್ಳಿ, ಯಾರೂ ಹಾಳು ಮಾಡಬಾರ್ದು. ಓಕೆ, ನೋಡಿ ನಮ್ಮ ಜನ ಆಲ್ರೆಡಿ ಹಾಳು ಮಾಡಿದ್ದಾರೆ, ಅದನ್ನೇ ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಚಾಪೆಗಳು ಹೆಂಗೆ ಇದೆ, ಗಲೀಜಾಗಿದೆ ನೋಡಿ. ಇದೆಲ್ಲ ತಿಂದಿದ್ದು ಮಾಡಿದ್ದು ಬಿಸಾಕಿ ಹಿಂಗೆಲ್ಲ ಹೋಗಿದ್ದಾರೆ. ಇದ್ರ ಬದಲು ಕ್ಲೀನಾಗಿ ನೀಟಾಗಿ ಇಟ್ಕೊಂಡ್ರೆ ಬರೋ ಅಂಥವ್ರಿಗೆ ಅನುಕೂಲ ಆಗುತ್ತೆ. ಈ ಥರ ಗಲೀಜು ಮಾಡಬಾರ್ದು. ಓಕೆ, ಕ್ಲೀನಾಗಿ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು. ಸ್ನೇಹಿತರೆ, ಇದು ನಮ್ಮ ಜಾಲಮಂಗಲದ ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟ. ಇದು ತುಂಬ ಹಿಸ್ಟ್ರಿ ಇದೆ. ಸೊ ಮೊದಲು ಎಲ್ಲ ಕೆಂಪೇಗೌಡರು ಇಲ್ಲೊಂದಷ್ಟು ದಿನ ಇದ್ದು ಹೋಗಿದ್ದಾರೆ ಅನ್ನೋದು ಒಂದು ಇರೋವಂಥ ಮಾಹಿತಿ. ಜೊತೆಗೆ ಇಲ್ಲಿ ಸುಮಾರು ಜನ ಇಲ್ಲಿ ಬಂದು ಇದ್ದು ಒಂದು ಅದೇನಂತಾರೆ ಪಳವಳಿಕೆ ಅಂತ ಹೇಳ್ತಾರಲ್ಲ, ಮನೆಗಳನ್ನ ಕಟ್ಕೊಂಡು ಇದ್ದಂಥದ್ದು ಎಲ್ಲ ಇಲ್ಲಿ ನೋಡ್ಬೋದು. ಆ ಥರದ್ದು ಚಿಕ್ಕ ಚಿಕ್ಕದು ಮನೆಗಳನ್ನ ಕಟ್ಕೊಂಡು ಇದ್ದಂಥದ್ದು, ಈ ಥರದ್ದು ಸುಮಾರು ಮಾಹಿತಿಗಳು ಇರೋವಂಥದ್ದು. ಅದರಲ್ಲಿ ನನಗೆ ತಿಳ್ಕೊಂಡಿರೋಂಗೆ ಸ್ವಲ್ಪ ಮಾಹಿತಿ ಇದೆ ಅಷ್ಟೇ. ಹಿರೀಕರು ಎಲ್ಲ ಹೇಳಿರೋದ್ರಲ್ಲಿ ಸ್ವಲ್ಪ ತಿಳ್ಕೊಂಡು ಅಷ್ಟು ಉಳಿಸ್ಕೊಂಡಿದ್ದೀವಿ ಅಷ್ಟೇ. ಬಟ್ ಒಳ್ಳೆ ಇತಿಹಾಸ ಇರುವಂಥ, ಒಳ್ಳೆ ಬೆಟ್ಟ ಇರುವಂಥ ಸುತ್ತಮುತ್ತ ಊರುಗಳಿಗೆಲ್ಲದಕ್ಕೂ ಫೇಮಸ್ ಆಗಿದೆ. ಭಕ್ತಿಯಿಂದ ಬಂದು ಇಲ್ಲಿ ಅವರೇ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತಾರೆ. ಅವರೇ ಕೆಲವೊಂದು ಶ್ರಾವಣಗಳಲ್ಲಿ ಅವರು ಬಂದು ಅವ್ರವ್ರದ್ದು ಮನೆ ದೇವ್ರದ್ದೆಲ್ಲ ಇದು ಮಾಡ್ತಾರೆ, ಉಪವಾಸ ಇದ್ದು ಮಾಡ್ತಾರೆ. ಈ ಥರದ್ದು ಸುಮಾರು ಮಾಹಿತಿಗಳು ಇಲ್ಲಿ ಸಿಗೋವಂಥದ್ದು. ಮಕ್ಕಳಾಗಿಲ್ಲದೆ ಇರೋವಂಥವ್ರಿಗೆ ಅಕ್ಕ ತಂಗಿ ಸೊಣೆಯಲ್ಲಿ ಅವರು ಸ್ನಾನ ಮಾಡಿ ಪೂಜೆ ಮಾಡುವಂಥದ್ದು, ಆ ಥರ ತನಿ ಎರಿಯುವಂಥದ್ದು, ನಾಗಮ್ಮನ ಮಾಡುವಂಥದ್ದು, ಗಂಗಮ್ಮನ ಮಾಡುವಂಥದ್ದು, ಈ ಥರ ಸುಮಾರು ಎಲ್ಲ ಅಳುಬರು ನಡ್ಸ್ಕೊಂಡು ಬಂದಿರುವಂಥದ್ದು ಇಲ್ಲಿದೆ. ಅಣ್ಣ ಹಂಗೆ ಹೇಳ್ತಿದ್ದೆ, ಅಣ್ಣ ನಂಗೊಂಚೂರು ಟೀ ಕಾಯಿಸ್ಕೊಡು ಚೆನ್ನಾಗಿ ಮಾಡಿದ್ದೆ ಅಂತ. ಅಣ್ಣ ಬಾ ಇವತ್ತು ಜಾಲಮಂಗಲಕ್ಕೆ ಹೋಗೋಣ, ಹಂಗೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಹತ್ರಕ್ಕೂ ಹೋಗೋಣ ಬಾ, ಅಲ್ಲಿ ನಿನಗೆ ಟೀ ಕಾಯಿಸ್ಕೊಡ್ತೀನಿ ಅಂತ ಹೇಳಿದರು. ಬನ್ನಿ ಅಣ್ಣ ಹೇಗೆ ಟೀ ಕಾಯಿಸ್ಕೊಡ್ತೀನಿ ಅಂತ ನೋಡೋಣ. ಅಣ್ಣ ನನಗೋಸ್ಕರ ಟೀ ಕಾಯಿಸ್ತೀನಿ ಅಂತ ಹೇಳಿ, ನಿಮಗೆ ನ್ಯಾಚುರಲ್ ಟೀ ಕಾಯಿಸ್ಕೊಡ್ತೀನಿ, ಹಾಗೆ ವ್ಯೂ ತೋರಿಸ್ತೀನಿ, ಟೀ ಕಾಯಿಸ್ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕ ಬಂದಿದ್ದಾರೆ. ಏನೋ ಮಾಡ್ತಿದ್ದಾರೆ, ಅವ್ರ ಹತ್ರ ಮಾಹಿತಿ ಕೇಳ್ಬೋದು. ಬನ್ನಿ ಕಿರಣ್, ಇವತ್ತು ಟೀ ಮಾಡೋಣ. ಸೊ ಅದರಲ್ಲಿ ಇವತ್ತು ಸ್ಪೆಷಲಾಗಿ ಒಲೆ ಏನು ಬರುತ್ತೆ, ನಾವೇ ಒಂದು ಕಲ್ಲುಗಳನ್ನ ಇಟ್ಕೊಂಡು ಪಾತ್ರೆಗಳನ್ನ ಇಟ್ಕೊಂಡು ಮಾಡೋವಂಥದ್ದು. ಸೊ ಅದಕ್ಕೆಲ್ಲ ಟೂಲ್ಸು ಏನು ಬೇಕೋ ಅದೆಲ್ಲ ತಂದಿದ್ದೀನಿ. ಸೊ ಒಂದೊಂದೇ ಇವಾಗ ನಿಮಗೆ ಓಪನ್ ಮಾಡ್ತೀನಿ ರಿವ್ಯೂ. ಸೊ ನಮಗೆ ಬೇಕಾಗಿರುವಂಥ ಸಿಂಪಲಾಗಿ ಇಬ್ಬರಿಗೆ ನಾವು ಮಾಡಬೇಕಾಗಿರೋ ಟೀಗೆ ಪಾತ್ರೆ ರೆಡಿ ಇದೆ. ಸೊ ಪಾತ್ರೆ ಚಿಕ್ಕ ಪಾತ್ರೆ, ಇದನ್ನು ಹೀಗೆ ಕೂರಿಸ್ಕೊಳ್ಳೋದು ಹೆಂಗೆ ಅಂತ ಒಂಚೂರು ನೋಡೋಣ. ಮೊದಲಿಗೆ ನೋಡಿ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀವಿ. ನನಗೆ ಗೊತ್ತಿರುತ್ತೆ ಕಾಮನಾಗಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ತೀವಿ. ಸೊ ಒಂದು ಗ್ಲಾಸಷ್ಟು ನೀರು ಹಾಕೋಣ. ಈಗ ನಂದು ಲೆಕ್ಕ ಏನಿಲ್ಲ, ಎಷ್ಟು ಟೀ ಕೊಡ್ತೀವಿ ನಾವು, ಅದಕ್ಕೆ ನೀರು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಟೀ ಪುಡಿ, ಬೆಲ್ಲ, ತುಳಸಿ, ಪುದೀನ ಎಲ್ಲದನ್ನು ಹಾಕೋಣ. ಈಗ ಅದರಲ್ಲಿ ನೋಡಿ ಪುದೀನ ತೊಗೊಂಡಿದ್ದೀನಿ, ಕಾಣಿಸ್ತಿದೆಯಾ? ಸೊ ಪುದೀನನ ಹಾಕ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಟೀ ಪುಡಿ, ಒಂದಷ್ಟು ಟೀ ಪುಡಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಹಾಕಿರ್ತೀನಿ. ಅದಕ್ಕೆ ಮತ್ತೆ ಎಲ್ಲ, ಇದು ಕಿರಣ್ಗೆ, ಇದು ನನಗೆ. ಸೊ ಇಷ್ಟು ಹಾಕಿ ನಾವು ಈಗ ಟೀನ ಸ್ಟಾರ್ಟ್ ಮಾಡೋಣ, ಹಚ್ಚೋಣ. ಸೊ ಟೀ ಪುಡಿ ಎಲ್ಲ ಅದಕ್ಕೆ ಹಾಕಿದ್ದೀನಿ. ರೆಡಿ. ಪುದೀನ ಇದೆ, ಶುಂಠಿ ಇದೆ, ಅದ್ಭುತವಾಗಿರುವಂಥ ನೇಚರ್ಗೆ ಒಳ್ಳೆಯದು. ಕೆಮ್ಮಲು, ಕಫ, ನೆಗಡಿ ಇದಕ್ಕೆಲ್ಲದಕ್ಕೂ ಒಳ್ಳೆಯದಾಗಿರುವಂಥ, ಚೆನ್ನಾಗಿ ಈ ವೆದರ್ಗೆ ಸೂಟ್ ಆಗುವಂಥ ಸ್ಟ್ರಾಂಗ್ ಆಗಿರುವಂಥ ಒಂದು ಟೀನ ಮಾಡ್ತಾಯಿದ್ದೀನಿ. ಈಗ ಶುರು ಮಾಡೋಣ. ಸೊ ಬೆಂಕಿ ಪೆಟ್ಟನ್ನ ತೊಗೊಂಡು, ಇಲ್ಲಿ ಸೌದೆಗಳ ವ್ಯವಸ್ಥೆ ಇಲ್ಲದ್ರಿಂದ ರಟ್ಟಲ್ಲಿ ನಾವು ಅದನ್ನು ಕಾಯಿಸಿ ಇದು ಮಾಡ್ತೀವಿ. ಜೊತೆಗೆ ಕ್ಲೀನಾಗಿ ಸೋಸ್ಕೊಳ್ಳೋದಕ್ಕೆ ಅಂತೇಳಿ ಟೀ ಸೊಪ್ಪು ತಂದಿದ್ದೀವಿ. ಅದ್ರ ಜೊತೆಗೆ ಮನೆ ಟೀ ಥರನೇ ಇರಬೇಕಂತ ಲೋಟನೂ ತಂದಿದ್ದೀನಿ. ಸೂಪರಾಗಿ ಗಟ್ಟಿಯಾಗಿ ಬರಬೇಕು ಅಂತ ಎಮ್ಮೆದು ಹಾಲನ್ನ ತೊಗೊಬಂದಿದ್ದೀನಿ. ಅದ್ಭುತವಾಗಿರೋವಂಥ ಟೀನ ಇವತ್ತು ಮಾಡಿಕೊಂಡು ನಾವು ಕುಡಿತಾ ಮತ್ತೆ ನಿಮ್ಗೆ ಹೇಳ್ತೀವಿ ಹೇಗಿರುತ್ತೆ ಅಂತ. ಬನ್ನಿ ಶುರು ಮಾಡಿ. ಇದೇ ಸ್ವಂತ ಬನ್ನಿ
ಎಲ್ಲ ಕುದಿದು ಹಾಲೆಲ್ಲ ಆಗಿ ಎಲ್ಲ ಆಗಿದೆ. ಫೈನಲಿ ಈಗ ಇನ್ನೇನಿದ್ರು ಫಿಲ್ಟ್ರ್ ಮಾಡಿಕೊಂಡು ಟೀ ಕುಡಿಯೋಣ. ಓಕೆನಾ? ಎಂಡಿಂಗ್ ಬಂದಿದೆ, ಬಂದ್ಬಿಡಿ ಟೀ ಕುಡಿತಾ ಮಾತಾಡೋಣ. ಟೀ ರೆಡಿ ಇದೆ, ಬಿಸಿ ಬಿಸಿ ಟೀ ತಗೊಳ್ಳಿ ಕಿರಣ್, ಕುಡೀರಿ. ನಾವು ಕುಡಿಯೋಣ, ನೀವು ಕುಡಿಯೋಣ. ಒಂದು ಫೋಟೋ ತಗೊಳ್ಳಿಂಗೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಈ ಪರಿಸರ ಇದೆಲ್ಲ ನೋಡಿ ನನಗೆ ನಾನೇ ಕಳೆದೋಗಿದ್ದೆ. ಬೆಟ್ಟಕ್ಕೆ ಹೋಗಿ ನನಗಂತೂ ಖುಷಿ ಆಯಿತು. ನಿಮಗೂ ಈ ವಿಡಿಯೋ ನೋಡಿ ಖುಷಿ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ? ಸೊ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಿರಣ್ ಫಿಲಮ್ ಹೌಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.